ಹೌದು ಮಕ್ಕಳ, ನೀವು ಕೂಡ ಓದಕ್ಕೆ ಕೂತ್ಕೊಂಡಾಗ ಒಂದಷ್ಟು ಎಕ್ಸ್ಕ್ಯೂಸಸ್ನ ನಿಮಗೆ ನೀವೇ ಕೊಟ್ಕೋತಿದ್ದೀರಾ. ಈಗ 6:30 ಆಗ್ಬಿಟ್ಟಿದೆ, ನಾನು 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. 7 ಗಂಟೆ ಆಗ್ಬಿಟ್ಟಿದೆ, ನಾನು 7:30ಯಿಂದ ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ಓದೋ ಅಂಥ ಈ ಪ್ರಾಕ್ಟೀಸ್ ಏನಿದೆ ಅದನ್ನು ಮುಂದೆ ತಳ್ಳಿ ಹಾಕೊಂಡು ಹೋಗ್ತಿದ್ದೀರಾ. ಸೊ ಇದೆಲ್ಲ ರೀತಿಯ ಪ್ರಾಬ್ಲಮ್ಸ್ ನಿಮಗಿದ್ರೆ ಇದಕ್ಕೋಸ್ಕರ ಸೊಲ್ಯೂಷನ್ನ ನಾನು ಇವತ್ತು ನಿಮಗೆ ತಂದಿದ್ದೀನಿ. ನನ್ನ ಹೆಸರು ಹರ್ಷಿತಾ SS, ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಸೈನ್ಸ್ ಟೀಚರ್. ಸೊ ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಓದಕ್ಕೆ ಎಕ್ಸ್ಕ್ಯೂಸಸ್ ಕೊಡ್ತಿದ್ದೀರಾ, ಇದನ್ನ ನೋಡಿ. ಓಕೆ, ಸೊ ಫಸ್ಟ್ಲಿ ಡು ನಾಟ್ ಬಿ ಹಾರ್ಡ್ ಆನ್ ಯೋರ್ ಸೆಲ್ಫ್. ಓಕೆ, ಲೈಕ್ ಏನಕ್ಕೆ ನಾನು ಇಷ್ಟೊಂದು ಟ್ರೈ ಮಾಡಿದ್ರು ನನ್ನ ಕೈಲಿ ಏನಕ್ಕೆ ಓದೋಕ್ಕಾಗ್ತಿಲ್ಲ, ಯಾಕೆ ನಾನು ಪ್ರತಿಯೊಂದು ಟೈಮು ನನಗೆ ನಾನು ಏನೋ ಒಂದು ಎಕ್ಸ್ಕ್ಯೂಸ್ನ ಕೊಟ್ಕೋತಿದ್ದೀನಿ ಅಂತ ನೀವು ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಒಂದು ಪ್ರಾಸೆಸ್ ಏನು ನಡೀತಿದೆ ಇದರಲ್ಲಿ ನಿಮ್ಮ ತಪ್ಪು ಅಷ್ಟೊಂದಿಲ್ಲ. ಓಕೆನಾ, ನಮ್ಮ ಹ್ಯೂಮನ್ ಸೈಕಾಲಜಿ ಎಲ್ಲ ಏನಿದೆ ಇದರಲ್ಲಿ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಮನುಷ್ಯರಲ್ಲಿ ಡೆವಲಪ್ ಆಗಿಬಿಟ್ಟಿದೆ. ಇದಕ್ಕೋಸ್ಕರ ನೀವು ಈ ರೀತಿಯ ಎಕ್ಸ್ಕ್ಯೂಸಸ್ನ ಕೊಡ್ತೀರಾ. ಏನದು ಕ್ಯಾರೆಕ್ಟರಿಸ್ಟಿಕ್ಸು, ಆ ಹ್ಯಾಬಿಟ್ಸ್ನ ಹೇಗೆ ಬ್ರೇಕ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಫಸ್ಟ್ಲಿ ಡೋಂಟ್ ಬಿ ಹಾರ್ಡ್ ಆನ್ ಯೋರ್ ಸೆಲ್ಫ್. ಓಕೆ, ನಿಮಗೆ ನೀವೇ ಕ್ವೆಶ್ಚನ್ ಮಾಡ್ಕೊಳ್ಳೋದು, ತುಂಬ ಅಯ್ಯೋ ನಿನ್ನ ಕೈಲಿ ಆಗೋದೇ ಇಲ್ಲ ಅಂತೆಲ್ಲ ನಿಮಗೆ ನೀವೇ ಇನ್ಸಲ್ಟ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡಬೇಡಿ. ಇಟ್ ಈಸ್ ಅ ವೆರಿ ಅಂಡರ್ಸ್ಟ್ಯಾಂಡಬಲ್ ಪ್ರಾಸೆಸ್ ಆ್ಯಂಡ್ ಬೋತ್ ಆಫ್ ಅಸ್ ವಿಲ್ ಟ್ರೈ ಟು ಫಿಗರ್ ದಿಸ್ ಔಟ್ ಟುಗೆದರ್. ಓಕೆ, ನಾನು ಹಾಗೂ ನೀವು ಒಟ್ಟಿಗೆ ಸೇರಿಕೊಂಡು ಈ ಪ್ರಾಬ್ಲಮ್ ಏನಿದೆ ಇದಕ್ಕೆ ಸೊಲ್ಯೂಷನ್ನ ಹುಡ್ಕೋಣ. ಓಕೆ, ಫಸ್ಟ್ಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಕಾಸ್ ಫಾರ್ ಎಕ್ಸ್ಕ್ಯೂಸಸ್ ಫಸ್ಟ್. ಓಕೆ, ಮೊದಲು ನೆಪಗಳನ್ನ ಹೇಳೋದಕ್ಕೆ ಕಾರಣನ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ, ಏನಕ್ಕೆ ನೀವು ಎಕ್ಸ್ಕ್ಯೂಸಸ್ನ ಹೇಳ್ಕೊತಿದ್ದೀರಾ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ಲಿ ಫಿಯರ್ ಆಫ್ ಫೇಲಿಂಗ್. ಲಾಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಮಕ್ಕಳ, ಒಂದು ಟಾಸ್ಕ್ ಏನಿದೆ ಇದನ್ನು ನಾವು ಏನಕ್ಕೆ ಮುಂದೆ ತಳ್ಹಾಕೊಂಡು ಮಾಡ್ತೀವಿ ಅಂದರೆ, ಆ ಟಾಸ್ಕ್ನ ಮಾಡಿದಾಗ ನಾನು ಸರಿಗೆ ಮಾಡಲಿಲ್ಲ ಅಂದರೆ ನಾನು ಫೇಲಿಯರ್ ಆಗಿಬಿಡ್ತೀನಿ ಅನ್ನೋ ಒಂದು ಇಂಟೆನ್ಷನ್ ಅಂದರೆ ಥಾಟ್ ನಿಮ್ಮ ತಲೆಯಲ್ಲಿರ್ಬೋದು. ಇಟ್ ಹ್ಯಾಸ್ ಟು ಡೂ ಅ ಲಾಟ್ ವಿತ್ ನಿಮ್ಮ ಚೈಲ್ಡ್ಹುಡ್ಡಲ್ಲಿ. ಮೇ ಬಿ ನೀವು ತಪ್ಪು ಮಾಡಿದಾಗೆಲ್ಲ ನಿಮಗೆ ತುಂಬ ಬೈತಿದ್ರೇನೋ, ನೀನು ಯಾವಾಗಲೂ ತಪ್ಪೇ ಮಾಡ್ತೀಯ, ನೀನು ಯಾವಾಗಲೂ ಏನು ಕೆಲಸನೂ ಸರಿಗೆ ಮಾಡಲ್ಲ, ಈ ರೀತಿ ಎಲ್ಲ ಕೇಳ್ಕೊಂಡು ಬೆಳೆದಾಗ ನಾವು ಏನೇ ಟಾಸ್ಕ್ ಮಾಡೋಕ್ಕೆ ಹೋದರೂ ತಪ್ಪು ಮಾಡಿಬಿಟ್ರೆ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ ನಮ್ಮಲ್ಲಿ. ಓಕೆ, ಇಟ್ ಹ್ಯಾಸ್ ಅ ಲಾಟ್ ಟು ಡೂ ವಿತ್ ಯುವರ್ ಚೈಲ್ಡ್ಹುಡ್, ಹೌ ಯು ವರ್ ರೇಸ್ಡ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಅ ಲಾಟ್ ಆಫ್ ದ ಟೈಮ್ಸ್ ಸೋಲ್ತೀವಿ ಅನ್ನೋ ಒಂದು ಭಯದ ಕಾರಣದಿಂದ ನಾವು ಆ ಕೆಲಸನೇ ಮಾಡೋಕ್ಕೆ ಹೋಗಲ್ಲ. ಓಕೆ, ನೀವು ಸಿಟ್ ವಿತ್ ಯುವರ್ ಸೆಲ್ಫ್, ನೀವು ಯೋಚನೆ ಮಾಡಿ, ಇದು ನಿಜಾನಾ ಇಲ್ವಾ, ನನಗೂ ಹೀಗೆ ಆಗ್ತಿದೆಯಾ ಅಂತ. ನಾನು ಏನು ಹೇಳ್ತಿದ್ದೀನಿ ಅದನ್ನು ಸುಮ್ಮನೆ ಅಕ್ಸೆಪ್ಟ್ ಮಾಡ್ಕೋಬೇಡಿ, ಬಟ್ ಥಿಂಕ್ ಅಬೌಟ್ ಇಟ್. ನಾನು ಹೇಳ್ತಿರೋದ್ರಲ್ಲಿ ನಿಜ ಇದೆಯಾ ಅಂತ ನೀವೇ ಯೋಚನೆ ಮಾಡಿ, ಆ ನಿಜಾಂಶ ಹೊರಗೆ ಬರುತ್ತೆ. ಓಕೆನಾ, ನೆಕ್ಸ್ಟು, because you are a perfectionist, which is also a fear of failure. A lot of the times ಯಾರು ಜಾಸ್ತಿ ಪ್ರೊಕ್ರಾಸ್ಟಿನೇಷನ್ ಅಂತ ಕರೀತಾರೆ. ಓಕೆನಾ ಮಕ್ಕಳ, ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತಾರೆ. ಯಾವುದೋ ಒಂದು ವಿಷಯ ಮಾಡಬೇಕಾಗಿರೋವಂಥ ಕೆಲಸನ ಮುಂದೆ ತಳ್ಳಿ ಹಾಕೋದು. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, ಇದನ್ನು ನಾವು ಪ್ರೊಕ್ರಾಸ್ಟಿನೇಷನ್ ಅಂತ ಕರಿತೀವಿ. ಓಕೆನಾ, ಸೊ ಇದು ಯಾರು ಜಾಸ್ತಿ ಮಾಡ್ತಾನೆ ಅಂದರೆ, ಯಾರಿಗೆ ಒಂದು ಕೆಲಸ ಇದೇ ರೀತಿ ಆಗಬೇಕು, ಇದೇ ರೀತಿ ನಡಿಬೇಕು, ಇದೇ ರೀತಿ ನಾನು ಈ ಕೆಲಸ ಮಾಡಬೇಕು, ಅದಾದಮೇಲೆ ಈ ಕೆಲಸ ಮಾಡಬೇಕು. ಅಂದರೆ ನಾನು ಸ್ಕೂಲಿಂದ ಬರ್ತೀನಿ, ಸ್ಕೂಲಿಂದ ಬಂದಮೇಲೆ ನಾನು ಹಾಫ್ ಆನ್ ಅವರ್ ರೆಸ್ಟ್ ಮಾಡಲೇಬೇಕು, ಅದಾದಮೇಲೆ ಹಾಫ್ ಆನ್ ಅವರ್ ಮಾತ್ರ ನಾನು ಓದ್ತೀನಿ. ಈ ರೀತಿ ತುಂಬ ಚೌಕಟ್ಟುಗಳನ್ನ ಹಾಕ್ಕೊಂಡು ಅದೇ ಪ್ರಾಸೆಸ್ ಪ್ರಕಾರ ನಡೀತಾರೆ ಅಲ್ವಾ. ಈ ರೀತಿಯ ಸ್ಟೂಡೆಂಟ್ಸಲ್ಲಿ ಸ್ವಲ್ಪ ಪ್ರೊಕ್ರಾಸ್ಟಿನೇಷನ್ ಜಾಸ್ತಿ ಇರುತ್ತೆ, ಡಿಲೇ ಮಾಡೋದು, ತಳ್ಳಿ ಹಾಕೋದು, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ ಇರುತ್ತೆ. ಏನಕ್ಕೆ? ಬಿಕಾಸ್ ಅವರಿಗೆ ಇದೇ ರೀತಿ ನಡಿಬೇಕು ಎಲ್ಲ ಕೆಲಸ. ಆ ಕಡೆ ಈ ಕಡೆ ಸ್ವಲ್ಪ ಆಗ್ಬಿಟ್ರೆ ಆಗೋದೇ ಇಲ್ಲ ನನ್ನ ಕೈಲಿ, ನಾನು ಮಾಡೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ. ಏನಕ್ಕೆ? ದಟ್ ಈಸ್ ಆಲ್ಸೋ ಅ ಫಿಯರ್ ಆಫ್ ಫೇಲ್ಯೂರ್. ಅದು ಕೂಡ ಒಂದು ಸೋಲುವಂತಹ ಭಯ. ನಾನು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ನಾನು ಸೋತೋಗ್ಬಿಡ್ತೀನಿ, ನಾನು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಐ ಆಮ್ ಅ ಫೇಲ್ಯೂರ್. ಓಕೆ, ಸೊ ಈ ರೀತಿಯ ಭಯಗಳಿರೋದ್ರಿಂದ ಯು ಟೆನ್ ಟು ಪ್ರೊಕ್ರಾಸ್ಟಿನೇಟ್ ಅ ಲಾಟ್. ಓಕೆ, ಸೊ ವಾಟ್ ಡು ಐ ವಾಂಟ್ ಯು ಟು ಡೂ? ನಾನು ಏನು ಮಾಡಬೇಕು ನೀವು ಈಗ ಅಂದರೆ, ಫೈಂಡ್ ಔಟ್ ದ ರೂಟ್ ಕಾಸ್ ಆಫ್ ಎಕ್ಸ್ಕ್ಯೂಸಸ್. ಸುಮ್ಮನೆ ನಾನು ಯಾವಾಗಲೂ ಎಕ್ಸ್ಕ್ಯೂಸ್ ಕೊಡ್ತೀನಿ ಅಂತ ನಿಮಗೆ ನೀವೇ ದೋಷಿಸ್ಕೊಂಡು ಕೂತ್ಕೊಂಡ್ರೆ ಏನೂ ಚೇಂಜ್ ಆಗೋದಿಲ್ಲ. ಸಿಟ್ ವಿತ್ ಯೋರ್ ಸೆಲ್ಫ್, ಬಿ ಕೈಂಡ್ ಟು ಯೋರ್ ಸೆಲ್ಫ್. ಓಕೆ, ಅಂದರೆ ನೀವೇನು ಮಾಡಬೇಕು? ಲುಕ್ ಅಟ್ ಇಟ್ ವಿತ್ ಕ್ಯೂರಿಯಾಸಿಟಿ ಮಕ್ಕಳ, ಲುಕ್ ಅಟ್ ಇಟ್ ವಿತ್ ಕ್ಯೂರಿಯಾಸಿಟಿ. ಹೀಗೆ ಆಗ್ತಿದೆ, ನಿಮಗೆ ನೀವೇ ತುಂಬ ಕ್ರಿಟಿಸೈಸ್ ಮಾಡ್ಕೊಳ್ಳೋ ಬದಲು ಕ್ಯೂರಿಯಾಸಿಟಿಯಿಂದ ನೋಡಲಿಕ್ಕೆ ಶುರು ಮಾಡಿ. ಕ್ಯೂರಿಯಾಸಿಟಿ ಅಂದರೆ ಏನೋ ಒಂದು ಆಸಕ್ತಿಯಿಂದ ನೋಡಲಿಕ್ಕೆ ಶುರು ಮಾಡಿ. ನಾನು ಹಿಂಗೆ ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಕಾರಣ ಏನಿರ್ಬೋದು,
ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ನೀವು ಕೇಳ್ಕೊಳ್ಳಿ. ಓಕೆ, ಸಿಟ್ ವಿತ್ ಯೋರ್ ಸೆಲ್ಫ್, ಒಂದು ಶೀಟ್ ಆಫ್ ಪೇಪರ್ನ ತಗೊಳ್ಳಿ, ಇಲ್ಲಿದೆ ನೋಡಿ, ವಾಟ್ ಎಕ್ಸ್ಕ್ಯೂಸಸ್ ವೆನ್ ಎನ್ ಎಕ್ಸ್ಕ್ಯೂಸ್ ಅರೈಸಸ್, ಸಿಟ್ ವಿತ್ ಯೋರ್ ಸೆಲ್ಫ್ ಆ್ಯಂಡ್ ನೋಟ್ ಡೌನ್ ವಾಟ್ ಯು ಆರ್ ಅಫ್ರೇಡ್ ಆಫ್. ಯಾವುದೇ ಒಂದು ನೆಪನ ನೀವು ಕೊಡಲಿಕ್ಕೆ ಹೋದಾಗ ಅಥವಾ ಒಂದು ನೆಪ ಹುಟ್ಕೊಂಡಾಗ ಸ್ವಲ್ಪ ಹೊತ್ತು ನಿಮಗೆ ನೀವೇ ಮೀಸಲಿಟ್ಟು ಯಾವುದ್ರ ಬಗ್ಗೆ ನಿಮಗೆ ಭಯ ಆಗ್ತಿದೆ ಅಂತ ಬರೆದಿಟ್ಕೊಳ್ಳಿ. ಒಂದು ಶೀಟ್ ಆಫ್ ಪೇಪರ್ ತಗೊಳ್ಳಿ. ನೆಕ್ಸ್ಟ್ ಟೈಮ್ ನೀವೇನೋ ಒಂದು ಎಕ್ಸ್ಕ್ಯೂಸ್ನ ಕೊಡಲಿಕ್ಕೆ ಹೋಗ್ತಿದ್ದೀರಾ ಅಲ್ವಾ, ಆವಾಗ ಜಸ್ಟ್ ಒಂದು ಶೀಟ್ ಆಫ್ ಪೇಪರ್ ತೊಗೊಳ್ಳಿ, ನಿಮ್ಗೆ ಏನೇನು ಇಮೋಷನ್ಸ್ ಬರ್ತಿದೆ ಅದನ್ನು ಬರೆದಿಟ್ಕೊಳ್ಳಿ. ಓಕೆ, ಒಂದೊಂದು ಸತಿ ಏನಾಗುತ್ತೆ, ನೀವು ಒಂದು ಎಕ್ಸಸೈಸ್ ಹೋಮ್ವರ್ಕ್ನ ಮಾಡಬೇಕು ಅಂತ ಇರ್ತೀರ. ಆ ಹೋಮ್ವರ್ಕ್ನ ಮಾಡಲಿಕ್ಕೆ ಇಲ್ಲ ನಾನು 7:15 ಮಾಡ್ತೀನಿ, ಇಲ್ಲ ನಾನು 8:15 ಮಾಡ್ತೀನಿ ಅಂತ ಕೂತ್ಕೋತಿರ್ತೀರ. ಆವಾಗ ಆ ಶೀಟ್ ಆಫ್ ಪೇಪರ್ ತೊಗೊಂಡ್ಬಿಟ್ಟು ನನಗೆ ಏನಕ್ಕೆ ಭಯ ಆಗ್ತಿದೆ, ನಾನು ಹೋಮ್ವರ್ಕ್ನ ಮಾಡೋಕ್ಕೆ ಕೂತಾಗ ಆ ಹೋಮ್ವರ್ಕಲ್ಲಿ ನಾನು ಎಲ್ಲ ಎಕ್ಸಸೈಸ್ ಕ್ವೆಶನ್ಸ್ನ ತಪ್ಪಾಗಿ ಮಾಡಿಬಿಟ್ರೆ ನನಗೇನು ಅರ್ಥ ಆಗಿಲ್ಲ ಅಂತ ನನಗೆ ಕ್ಲಾರಿಟಿ ಸಿಕ್ಬಿಡತ್ತೆ, ಇದು ಭಯನಾ? ಅಥವಾ ನಾನು ಹೋಮ್ವರ್ಕ್ ಮಾಡಿ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಆದರೂ ಕೂಡ ನಾನು ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ಅಂತ ಗೊತ್ತಾಗತ್ತೆ ಅನ್ನೋ ಭಯನಾ? ವಾಟ್ ಆರ್ ಯು ಅಫ್ರೇಡ್ ಆಫ್ ಅಂತ ನೀವು ತಿಳ್ಕೊಳ್ಳಿಕ್ಕೆ ಶುರು ಮಾಡಬೇಕು. ಓಕೆ, ಏನಕ್ಕೆ ಭಯ ಆಗ್ತಿದೆ ಅಂತ ತಿಳ್ಕೊಳ್ಳಿಕ್ಕೆ ಶುರು ಮಾಡಬೇಕು. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ನೆಪ ಹುಟ್ಟಾಕ್ಲಿಕ್ಕೆ ಶುರು ಮಾಡಿದಾಗ ಈ ಶೀಟ್ ಆಫ್ ಪೇಪರ್ನ ಇಟ್ಕೊಂಡು ಸ್ಟಾರ್ಟ್ ರೈಟಿಂಗ್ ಇಟ್ ಡೌನ್. ಓ, ದಿಸ್ ಇಸ್ ವಾಟ್ ಐ ಆಮ್ ಅಫ್ರೇಡ್ ಆಫ್. ಸೊ ಅವಾಗ ನಿಮಗೆ ನೀವೇ ಏನು ನಡೀತಿದೆ ನಿಮ್ಮ ತಲೆಯಲ್ಲಿ, ನಿಮ್ಮ ಥಾಟ್ ಪ್ರಾಸೆಸ್ ಏನಿದೆ ಅಂತ ನಿಮಗೆ ನೀವೇ ಕ್ಲಾರಿಟಿ ಕೊಟ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ. ಓಕೆ, ಇಲ್ಲಾಂದರೆ ಬ್ಲೈಂಡಾಗಿ ಸುಮ್ಮನೆ ಕ್ರಿಟಿಸೈಸ್ ಮಾಡ್ಕೋತಿದ್ರೆ ಏನೂ ಚೇಂಜ್ ಆಗೋದಿಲ್ಲ. ನಿಮ್ಮನ್ನು ನೀವೇ ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ, ನಾನು ಯಾವಾಗಲೂ ಎಕ್ಸ್ಕ್ಯೂಸಸ್ ಕೊಡ್ತೀನಿ ಅಂತ ಕೂತ್ಕೊಂಡ್ಬಿಟ್ರೆ ಚೇಂಜಸ್ ತರೋಕ್ಕೆ ಆಗಲ್ಲ. ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಫೈಂಡಿಂಗ್ ಔಟ್ ಎನಿ ಸೊಲ್ಯೂಷನ್. ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. ಅವೇರ್ನೆಸ್ ಅಂದರೆ ಹೀಗೆ ಆಗ್ತಿದೆ ಅಂತ ನಿಮಗೆ ಅರ್ಥ ಆಗಬೇಕು, ಅರ್ಥೈಸ್ಕೊಳ್ಳೋದು. ಓಕೆನಾ? ಆ ಅರ್ಥ ಆಗಲಿಕ್ಕೆ ಶುರುವಾದಾಗ ಮಾತ್ರ ಯಾವುದೇ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಸೊ ಸ್ಟಾರ್ಟ್ ಬಿಕಮಿಂಗ್ ಅವೇರ್ ಆಫ್ ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ಯು. ಓಕೆ, ನೆಕ್ಸ್ಟು, ಓಕೆ, ಈ ಪ್ರಾಬ್ಲಮ್ ಇದೆ, ಈ ರೀತಿ ನನ್ನ ಥಾಟ್ ಪ್ರಾಸೆಸ್ ಇದೆ ಅಂತ ನಿಮಗೆ ಕ್ಲಾರಿಟಿ ಸಿಕ್ಕ ಮೇಲೆ ಒಂದು ಸೊಲ್ಯೂಷನ್ನ ನಾವು ಹುಡ್ಕೊಂಬರೋಣ. ಓಕೆ, ದೆರ್ ಆರ್ 3 ಸೊಲ್ಯೂಷನ್ಸ್ ದಟ್ ಐ ಹ್ಯಾವ್ ಪುಟ್ ಡೌನ್. ಏನಿದು ಸೊಲ್ಯೂಷನ್ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್, ನೆಕ್ಸ್ಟ್ ಟೈಮ್ ನೀವು ಎಕ್ಸ್ಕ್ಯೂಸ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಸಿಟ್ ಬ್ಯಾಕ್, ಆ ನೋಟಿಂಗ್ ಎಲ್ಲ ಮಾಡ್ಕೊಳ್ಳಿ. ಅದಾದಮೇಲೆ ಟೆಲ್ ಯುವರ್ ಸೆಲ್ಫ್ 20 ಮಿನಿಟ್ಸ್ ನಾನು ಈ ಟಾಸ್ಕ್ ಮಾಡಿಬಿಡ್ತೀನಿ. 20 ಮಿನಿಟ್ಸ್, ಜಾಸ್ತಿ ಇಲ್ಲ, ಬರೀ 20 ಮಿನಿಟ್ಸ್ ಈ ಟಾಸ್ಕ್ನ ಮಾಡ್ತೀನಿ. 20 ಮಿನಿಟ್ಸ್ ಆದಮೇಲೆ ನನಗೆ ಟಾಸ್ಕ್ ಮಾಡಬೇಕು ಅಂತ ಇಷ್ಟ ಅನ್ನಿಸ್ತಿಲ್ಲ ಅಂದರೆ ನಿಲ್ಲಿಸ್ಬಿಡ್ತೀನಿ ಅಲ್ಲಿ. ಓಕೆ, ಟೆಲ್ ಯುವರ್ ಸೆಲ್ಫ್ ದ್ಯಾಟ್. ಬರೀ 20 ನಿಮಿಷ, 15ರಿಂದ 20 ನಿಮಿಷ ನಾನು ಕೂತ್ಕೊಂಡು ಹೋಮ್ವರ್ಕ್ನ ಮಾಡ್ತೀನಿ. ಅದಾದಮೇಲೆ ನನಗೆ ಇಷ್ಟ ಆಗ್ತಿಲ್ಲ, ನನಗೆ ಮಾಡೋಕ್ಕೆ ಆಗ್ತಿಲ್ಲ ಅಂತ ಅನಿಸಿದ್ರೆ ನಾನು ನಿಲ್ಲಿಸ್ಬಿಡ್ತೀನಿ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ಆ ಲಾಟ್ ಆಫ್ ದ ಟೈಮ್ಸ್ ಸ್ಟಾರ್ಟ್ ಮಾಡೋದೇ ಒಂದು ಪ್ರಾಬ್ಲಮ್ ಆಗಿಬಿಡತ್ತೆ. ಓಕೆ, ಸೊ ನಿಮಗೆ ನೀವು ಹೇಳ್ಕೊಂಡಾಗ ಬರೀ 20 ಮಿನಿಟ್ಸ್ ಮಾಡ್ತೀನಿ ಅಂತ ಯು ಆರ್ fooling your brain. Okay, you're telling your brain that you'll do it only for 20 minutes. And then brain ಯಾವಾಗ ಎಕ್ಸಸೈಸ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಥವಾ ಹೋಮ್ವರ್ಕ್ನ ಮಾಡ್ಲಿಕ್ಕೆ ಶುರು ಆಗುತ್ತೆ, ಬ್ರೈನ್ ತಾನೇ ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಓಕೆ, ಆ 20 ಮಿನಿಟ್ಸ್ ಆದಮೇಲೂ ನಿಮಗೆ ಮಾಡಬೇಕು ಅಂತ ಅನ್ನಿಸ್ತಿಲ್ವಾ, ಒಂದು ಬ್ರೇಕ್ ತೊಗೊಂಡು, ಒಂದು 10 ಮಿನಿಟ್ಸ್ ಬ್ರೇಕ್ ತೊಗೊಂಡು ಮತ್ತೆ ಟ್ರೈ ಮಾಡಿ. ಇಲ್ಲ, ಓಕೆ, ಈಗ ನಾನು ಆಗ್ತಿಲ್ಲ, ನನಗೆ ಕ್ಲಿಯರ್, ನನ್ನ ಬಾಡಿ ಹೇಳ್ತಿದೆ, ನನ್ನ ಮೈಂಡ್ ಹೇಳ್ತಿದೆ ನನಗೆ ಮಾಡೋಕ್ಕಾಗಲ್ಲ ಅಂತ, ನಾನು ಒಂದು 10 ಮಿನಿಟ್ಸ್ ಬ್ರೇಕ್ ತೊಗೊಂಡು ವಾಪಸ್ ಬರ್ತೀನಿ ಅಂದ್ಕೊಳ್ಳಿ. ಓಕೆ, ಆ ವಾಪಸ್ ಬಂದಮೇಲೆ ಇನ್ನೊಂದು 15 ಮಿನಿಟ್ಸ್ ಟ್ರೈ ಮಾಡೋಣ. ಸೊ ದ ಹೋಲ್ ಥಿಂಗ್ ಇಸ್ ಅಲ್ವಾ ಮಕ್ಕಳ, ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ದ ಬ್ರೈನ್, ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ಥಾಟ್ ಪ್ರಾಸೆಸ್. ಆ ಥಾಟ್ ಪ್ರಾಸೆಸ್ನ ನೀವು ಥಾಟ್ ಪ್ರಾಸೆಸ್ಸಿಂದಾನೇ ಓವರ್ಕಮ್ ಮಾಡಬೇಕು, ಮುಳ್ಳಿಂದಾನೇ ತೆಗಿಬೇಕು. ಬಿಕಾಸ್ ಏನು ಫಿಸಿಕಲಿ ಏನೂ ಆಗ್ತಿಲ್ಲ, ಯಾರೂ ಬಂದು ನಿಮ್ಮನ್ನ ಹಿಡ್ಕೊಂಡಿಲ್ಲ ಓದಬೇಡ ಅಂತ. ನಿಮ್ಮ ಮೈಂಡಲ್ಲಿ ಬ್ಲಾಕ್ ಇದೆ ಅಲ್ವಾ, ಆ ಮೈಂಡಲ್ಲಿರುವಂಥ ಬ್ಲಾಕ್ನ ಮೈಂಡಿಂದಾನೇ ತೆಗಿಬೇಕು. ಸೊ ಯು ಟೆಲ್ ಯುವರ್ ಸೆಲ್ಫ್ 20 ನಿಮಿಷ ಓದ್ಕೋತೀನಿ, ಅದಾದಮೇಲೆ ಇಷ್ಟ ಆಗಿಲ್ಲ ಅಂದರೆ ಮಾಡಲ್ಲ. 20 ನಿಮಿಷ ಆದಮೇಲೆ ಜನರಲಿ 80% ಆಫ್ ದ ಟೈಮ್ ನೀವು ಕಂಟಿನ್ಯೂ ಮಾಡ್ತೀರಾ. 20 ನಿಮಿಷ 1 ಅವರ್ ಕೂತ್ಕೊಂಡು ಓದ್ಬಿಡ್ತೀರಾ. ಬಟ್ ಅಕಸ್ಮಾತ್ ಇಲ್ಲ 20 ನಿಮಿಷ ಆದಮೇಲೂ ಮಾಡಬಾರ್ದು ಅಂತ ಅನ್ನಿಸ್ತಿದೆ ಅಂದರೆ 10 ನಿಮಿಷ ಬ್ರೇಕ್ ತೊಗೊಂಡು ವಾಪಸ್ ಟ್ರೈ ಮಾಡಿ. ಓಕೆ, ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ನಾನು ಖುದ್ದಾಗಿ ಮಾಡ್ತೀನಿ ಇದನ್ನು. ನಂದು ಚಿಕ್ಕ ಟಾಸ್ಕ್ ಇರುತ್ತೆ, ಅದನ್ನು ಮುಗ್ಸೋಕ್ಕೆ ತಳ್ಳಾಕೊಂಡು ಲಾಸ್ಟ್ ಮೂಮೆಂಟ್ವರೆಗೂ ಹೋಗ್ಬಿಡ್ತೀನಿ. ಸೊ ಅಂಥ ಟೈಮಲ್ಲಿ ಇಲ್ಲ, ಒಂದು 10 ಮಿನಿಟ್ಸ್ ನಾನು ಈ ಟಾಸ್ಕ್ ಮಾಡಿಬಿಡ್ತೀನಿ, ಅದಾದಮೇಲೆ ಇಷ್ಟ ಆಗಿಲ್ಲ ಅಂದರೆ ನಾನು ಕಂಟಿನ್ಯೂ ಮಾಡಲ್ಲ ಅಂತ ಹೇಳ್ಕೊಂಡಾಗ ನನಗೆ ಮೋಟಿವೇಶನ್ ಇರುತ್ತೆ. ಇಟ್ ಈಸ್ ಅ ಸ್ಮಾಲ್ ಟೈಮ್ ಫ್ರೇಮ್ ಅಲ್ವಾ, ಹೋಗಿ ಮಾಡ್ತೀನಿ ಅಂತ ಮೋಟಿವೇಶನ್ ಇರುತ್ತೆ. ಓಕೆ, ಸೊ ಟ್ರೈ ದಿಸ್ ಔಟ್. ಸೆಕೆಂಡ್ ಸೊಲ್ಯೂಷನ್ ಏನು, ಯೂಶ್ವಲಿ ಇಟ್ ಈಸ್ ಅ ಸಿಂಪಲ್ ಟಾಸ್ಕ್. ರಿಮೈಂಡ್ ಯುವರ್ ಸೆಲ್ಫ್ ಆಫ್ ಪ್ರೀವಿಯಸ್ ಇನ್ಸ್ಟೆನ್ಸಸ್ ವೇರ್ ಯು
ಡಿಡ್ ದ ಟಾಸ್ಕ್ ವೆರಿ ಪ್ರಾಪರ್ಲಿ. ತುಂಬಾ ಸತಿ ಏನಿರುತ್ತೆ, ಈ ಹೋಮ್ವರ್ಕ್ ಈಸಿಯಾಗಿ ಮಾಡಿಬಿಡ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ. ಲ್ಯಾಂಗ್ವೇಜಲ್ಲಿ ಗ್ರಾಮರ್ ಹೋಮ್ವರ್ಕ್ ಇರ್ಬೋದು, ಅಥವಾ ಒಂದು ಡಯಾಗ್ರಾಮ್ದು ಹೋಮ್ವರ್ಕ್ ಇರುತ್ತೆ. ಸೊ ಇದನ್ನು ಈಸಿಯಾಗಿ ಮುಗಿಸ್ಬಹುದು ಅಂತ ನಿಮಗೂ ಗೊತ್ತಿರುತ್ತೆ. ಬಟ್ ಏನಕ್ಕೆ ಮಾಡ್ತಿರಲ್ಲ, ಅದೇ ಭಯಗಳಿರತ್ತೆ, ಅಥವಾ ಯಾವುದೋ ಒಂದು ಫೇಲ್ಯೂರ್ ಏನೋ ಭಯ ಇರುತ್ತೆ, ಅದಕ್ಕೋಸ್ಕರ ನೀವು ಮಾಡ್ತಿರಲ್ಲ. ಓಕೆನಾ? ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀರಾ, ಥಿಂಕ್ ಆಫ್ ಅ ಪ್ರೀವಿಯಸ್ ಎಕ್ಸಾಂಪಲ್ ವೇರ್ ಇಟ್ ವಾಸ್ ಅ ಸ್ಮಾಲ್ ಟಾಸ್ಕ್ ಆ್ಯಂಡ್ ಯು ಪುಷ್ಡ್ ಇಟ್ ಟಿಲ್ ದ ಎಂಡ್ ಆಫ್ ದ ಡೇ. ಹಿಂದೆ ಯಾವತ್ತಾದರೂ ಆಗಿರುವಂಥ ಒಂದು ಉದಾಹರಣೆನ ಕಲ್ಪಿಸ್ಕೊಳ್ಳಿ. ಒಂದು ಚಿಕ್ಕ ವಿಷಯ ಇರುತ್ತೆ, ಆ ಚಿಕ್ಕ ಕೆಲಸನ ಮಾಡೋಕ್ಕೆ ಇಡೀ ದಿನ ತಳ್ಳಿ ಹಾಕಿರ್ತೀರ ನೀವು. ಸೊ ರಿಮೆಂಬರ್ ದ್ಯಾಟ್ ಎಕ್ಸಾಂಪಲ್. ನಾನು ಅವತ್ತು ಅಷ್ಟೊತ್ತು ತಳ್ಳಿ ಹಾಕಿದೆ, ಬಟ್ ಅದನ್ನು ಮಾಡೋಕ್ಕೆ ಹೋದಾಗ ಬರೀ 5 ನಿಮಿಷದಲ್ಲಿ ಕೆಲಸ ಮುಗ್ದೋಯ್ತು. ಇವಾಗಲೂ ಕೂಡ ಹಿಂಗೆ ಇರ್ಬೋದಲ್ವಾ, ನಾನು ಹೋಗಿ ಟ್ರೈ ಮಾಡ್ತೀನಿ ಅಂತ ನಿಮಗೆ ನೀವೇ ಹೇಳ್ಕೋಬೇಕು. ಓಕೆ, ಟ್ರಿಕ್ ಯುವರ್ ಬ್ರೈನ್. ಎವ್ರಿಥಿಂಗ್ ಅಟ್ ದ ಎಂಡ್ ಆಫ್ ದ ಡೇ ಇಸ್ ಅಬೌಟ್ ಟ್ರಿಕ್ಕಿಂಗ್ ದ ಬ್ರೈನ್. ಓಕೆ, ಸೊ ಟೆಲ್ ಯುವರ್ ಸೆಲ್ಫ್, ರಿಮೈಂಡ್ ಯುವರ್ ಸೆಲ್ಫ್, ಆವಾಗ ಮಾಡಿದೆ ಇವಾಗಲೂ ಮಾಡ್ಬೋದು ಅನ್ಸತ್ತೆ, 5 ಮಿನಿಟ್ಸಲ್ಲಿ ಆಗ್ಬಿಡತ್ತೇನೋ, ಲೆಟ್ ಮೀ ಗೋ ಟ್ರೈ ಅಂತ ಯು ಶುಡ್ ಸ್ಟಾರ್ಟ್ ಟೆಲ್ಲಿಂಗ್ ಯುವರ್ ಸೆಲ್ಫ್. ಓಕೆನಾ? ನೆಕ್ಸ್ಟ್ ಇನ್ನೊಂದೇನು, ಪುಟ್ ಅಪ್ ಅ ವಿಷನ್ ಬೋರ್ಡ್. ಓಕೆನಾ ಮಕ್ಕಳ? ದಿಸ್ ಈಸ್ ಲಾಂಗ್ ಟರ್ಮ್ ಸೊಲ್ಯೂಷನ್. ಏನಿದು, ದಿನಾ ಬೆಳಗ್ಗೆ ನೀವು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ನಿಮಗೆ ಮೋಟಿವೇಶನ್ ಇರಬೇಕು ಅಲ್ವಾ? ಸೊ ಮೋಟಿವೇಶನ್ ಯಾವಾಗ ಬರುತ್ತೆ, ನಿಮ್ಮ ಗೋಲ್ ಏನು ಅಂತ ಕ್ಲಾರಿಟಿ ಇದ್ದಾಗ ಮೋಟಿವೇಶನ್ ಬರುತ್ತೆ. ಓಕೆ, ಸೊ ಹೌ ವಿಲ್ ಯು ಗೆಟ್ ದಟ್ ಕ್ಲಾರಿಟಿ? ಪುಟ್ ಅಪ್ ಅ ವಿಷನ್ ಬೋರ್ಡ್. ವಿಷನ್ ಬೋರ್ಡ್ ಅಂದ್ರೇನು, ಒಂದು ಇಮೇಜಸ್ಸಿನ ಒಂದಷ್ಟು ಕೊಲಾಬ್, ಒಂದಷ್ಟು ಚಿತ್ರಗಳ ಒಂದು ಸಂಕಲನ ಮಕ್ಕಳ. ಏನಿರುತ್ತೆ ಆ ಚಿತ್ರಗಳಲ್ಲಿ, ಅಥವಾ ಬರವಣಿಗೆ ಕೂಡ ಆಗಿರ್ಬೋದು. ಒಂದು ಶೀಟ್ ಆಫ್ ಪೇಪರ್ನ ತೊಗೊಂಡು ನೀವು ಏನು ಅಚೀವ್ ಮಾಡಬೇಕಲ್ವಾ, ಅದ್ರ ಬಗ್ಗೆ ಒಂದಷ್ಟು ಇಮೇಜಸ್ನ ಹಾಕಲಿಕ್ಕೆ ಪ್ರಯತ್ನ ಪಡಿ. ಐ ಟ್ರೈ ಟು ಶೋ ಯು ವಿಷನ್ ಬೋರ್ಡ್ದು ಬೇರೆ ಏನಾದರೂ ಎಕ್ಸಾಂಪಲ್ ಇದ್ದರೆ ತೋರಿಸ್ತೀನಿ, ತಡೀರಿ. ಆನ್ಲೈನ್ ಸಿಗುತ್ತೆ ಎಕ್ಸಾಂಪಲ್ಸು. ಎಸ್, ಇಲ್ಲಿ ಕಾಣ್ತಿದೆ ಅಲ್ವಾ, ಇಲ್ಲಿ ನೋಡಿ, ಈ ಥರ ವಿಷನ್ ಬೋರ್ಡ್ಸ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ನಿಮ್ಗೆ ಏನು ಇಂಪಾರ್ಟೆಂಟು, ಆಗ ಏನು SSLCಯಲ್ಲಿ 625 ಅಂದರೆ ಅದ್ರ ಪ್ರಕಾರ ಒಂದು ಇಮೇಜ್ ಹಾಕೋಬಹುದು. ನಿಮ್ಮ ಅಪ್ಪ ಅಮ್ಮ ಹ್ಯಾಪಿ ಆಗಿರೋದನ್ನ ನೋಡೋಕೆ ಇಷ್ಟ ಆಯಿತು ಅಂದರೆ ನಿಮ್ಮ ಅಪ್ಪ ಅಮ್ಮನ ಹ್ಯಾಪಿ ಫೇಸ್ನ ಹಾಕೋಬಹುದು. ನಿಮ್ಮದು ನೆಕ್ಸ್ಟ್ ಡ್ರೀಮ್ ಕಾಲೇಜ್ ಏನಾದರೂ ಇದ್ದರೆ ಆ ಡ್ರೀಮ್ ಕಾಲೇಜಿನ ಪಿಕ್ಚರ್ನ ಹಾಕೋಬಹುದು. ಈ ರೀತಿ ಬೇಸಿಕಲಿ ದಿನಾ ಬೆಳಗ್ಗೆ ಎದ್ದಾಗ ನೀವು ನೋಡಬೇಕಾಗಿರೋದು ಇದು. ಓಕೆ, ಇದನ್ನು ಫಸ್ಟ್ ನೋಡಬೇಕು. ವಾಟ್ ಆರ್ ಯು ವರ್ಕಿಂಗ್ ಟುವರ್ಡ್ಸ್? ಯಾವ ಗುರಿ ಕಡೆಗೆ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ನೀವು ದಿನಾ ನೋಡ್ತಾ ಇದ್ದಾಗ ಮಕ್ಕಳ, ನಿಮಗೆ ಆ ಗುರಿ ಕಡೆ ಕೆಲಸ ಮಾಡಲಿಕ್ಕೆ ಮೋಟಿವೇಶನ್ ಜಾಸ್ತಿ ಸಿಗುತ್ತೆ, ಸ್ಫೂರ್ತಿ ಜಾಸ್ತಿ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅ ಲಾಂಗ್ ಟರ್ಮ್ ಸೊಲ್ಯೂಷನ್. ಈ ರೀತಿ ಯಾವುದಾದ್ರೂ ಒಂದು ವಿಷನ್ ಬೋರ್ಡ್ನ ನೀವೇ ಕ್ರಿಯೇಟ್, ಒಂದು A4 ಶೀಟಲ್ಲಿ A4 ಶೀಟ್ ತೊಗೊಂಡು ನಿಮ್ಮ ಪೇರೆಂಟ್ಸಿನ ಪಿಕ್ಚರ್ಸು, ನಿಮ್ಮ ಚೈಲ್ಡ್ಹುಡ್ಡಿನ ಏನಾದರೂ ಒಂದು ಪಿಕ್ಚರು, ನಿಮ್ಮ ಡ್ರೀಮ್ ಕಾಲೇಜ್ ಇದ್ದರೆ, ಯಾವುದಾದ್ರೂ ಬೇರೆ ಕಾಲೇಜಿಗೆ ಸೇರ್ಕೋಬೇಕು ಅಂತ ಇದ್ದರೆ ಅದರ ಒಂದು ಪಿಕ್ಚರು, ಈ ರೀತಿ ಎಲ್ಲ ಪಿಕ್ಚರ್ಸ್ನ ಅಂಟು ಹಾಕೊಂಡಾಗ ಓಕೆ, ನಾನು ಇದ್ರ ಕಡೆ ಕೆಲಸ ಮಾಡ್ತಿದ್ದೀನಿ, ಇದಕ್ಕೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ನಿಮಗೆ ಇನ್ನೂ ಮೋಟಿವೇಶನ್ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಎಕ್ಸ್ಕ್ಯೂಸಸ್ ಯಾವಾಗ ಬರುತ್ತೆ ಹೇಳಿ, ಮೋಟಿವೇಶನ್ ಇಲ್ಲದೆ ಇದ್ದಾಗ. ಸೊ ಈ ಮೋಟಿವೇಶನ್ಗೋಸ್ಕರ ಐ ಹ್ಯಾವ್ ಮೇಡ್ ಅ ಕಪಲ್ ಆಫ್ ವಿಡಿಯೋಸ್ ಫಾರ್ ಯು. ಲಾಸ್ಟ್ ಈ ವಿಡಿಯೋಸ್ ಏನಿದೆ, ಮಾರ್ನಿಂಗ್ ಮೋಟಿವೇಶನ್ಗೋಸ್ಕರ ಇದು ಮಾಡಿದ್ದೀನಿ, ಮತ್ತು SSLCಯಲ್ಲಿ ಮೋಟಿವೇಶನ್ಗೋಸ್ಕರ ಈ ವಿಡಿಯೋಸ್ ಮಾಡಿದ್ದೀನಿ. ಐ ವುಡ್ ಸಜೆಸ್ಟ್ ಈ ಮಾರ್ನಿಂಗ್ ಮೋಟಿವೇಶನ್ ವಿಡಿಯೋಲಿ ಆಫರ್ಮೇಷನ್ಸ್ ಇದೆ ಮಕ್ಕಳ. ಅಂದರೆ ದಿನಾ ಬೆಳಗ್ಗೆ ಪಾಸಿಟಿವ್ ಆಗಿರೋಕ್ಕೆ ಒಂದಷ್ಟು ಸ್ಟೇಟ್ಮೆಂಟ್ಸ್ನ ಹೇಳಿದ್ದೀನಿ ನಾನು. ಸೊ 2 ವಿಡಿಯೋದು ಲಿಂಕ್ನ ನಾನು ನಿಮಗೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ವಾಚ್ ದ್ಯಾಟ್. ಅದು ಬಿಟ್ಟರೆ ಸ್ಟಡಿ ಮಾಡಲಿಕ್ಕೆ ಪೀಸ್ಫುಲ್ ಎನ್ವೈರ್ನ್ಮೆಂಟ್ನ ಕ್ರಿಯೇಟ್ ಮಾಡಲಿಕ್ಕೆ, ಶಾಂತವಾಗಿರಬೇಕಲ್ವ ಯೂಶ್ವಲಿ. ಸೊ ಆ ಎನ್ವೈರ್ನ್ಮೆಂಟ್ನ ಕ್ರಿಯೇಟ್ ಮಾಡಲಿಕ್ಕೆ 1 hour ಸ್ಟಡಿ ಮ್ಯೂಸಿಕ್ಕಿನ ವಿಡಿಯೋ ಕೂಡ ನಾನು ಮಾಡಿ ಹಾಕಿದ್ದೀನಿ. ಸೊ ಈ ವಿಡಿಯೋ ಲಿಂಕ್ ಕೂಡ ನಿಮಗೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ಅ ಲಾಟ್ ಆಫ್ ಯು ಸ್ಟೂಡೆಂಟ್ಸ್ ಹ್ಯಾವ್ ನಾಟ್ ವಾಚ್ಡ್ ದೀಸ್ ವಿಡಿಯೋಸ್, ಬಟ್ ದೀಸ್ ಆರ್ ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್. ಸೊ ದಯವಿಟ್ಟು ಹೋಗಿ ಈ ವಿಡಿಯೋಸ್ನ ಚೆಕ್ಔಟ್ ಮಾಡಿ. ಓಕೆ, ಸೊ ಎಸ್, ದಿಸ್ ಇಸ್ ವಾಟ್ ಐ ವಾಸ್ ಸಪೋಸ್ ಟು ಟೆಲ್ ಯು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಬೇರೆ ವಿಡಿಯೋಸ್, ಬೇರೆ ಟಾಪಿಕ್ಸ್ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕು ಅಂದರೆ ಕೆಳಗಿರುವಂಥ ಕಾಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಿರಿ, ಆ್ಯಂಡ್ ಐಲ್ ಕಮ್ ಅಪ್ ವಿತ್ ದೋಸ್ ವಿಡಿಯೋಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟುಡೇಸ್ ವಿಡಿಯೋ. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.